ಪಕ್ಷಕ್ಕೆ ಮುಜುಗರ ಆಗಿದೆ ಅನ್ನೋದಕ್ಕೆ ಒಂದು ನೋಟಿಸ್ ಅನ್ನ ಕೊಡಬೇಕಾಗಿತ್ತು. ನೋಟಿಸ್ ಅನ್ನು ಕೊಡದಲ್ಲಿ ಏಕಾಏಕಿ ವಜಾ ಮಾಡುವಂತ ಒಂದು ಪ್ರಕ್ರಿಯೆ ನಡೆಸಿದ್ರು. ಕೆಲವೊಂದ್ ಕಡೆ ಅನುಮಾನಕ್ಕೆ ಇದೆಲ್ಲ ಒಂದ್ ಕಡೆ ಷಡ್ಯಂತ್ರ ಅಂತ. ಈ ಬಗ್ಗೆ ಷಡ್ಯಂತ್ರ ಅನ್ನೋದಕ್ಕಿಂತ ಪಕ್ಷ ತಪ್ಪಾಗಿ ಅರ್ಥೈಸ್ಕೊಂಡಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರು ತುಂಬಾ ವರ್ಷಗಳಿಂದ ಎಲ್ಲ ಒಂದು ಸಮುದಾಯನೂ ಕೂಡ ಮುನ್ನೆಲೆಗೆ ತಂದು ಅವ್ರ ಜೊತೆನೆ ನಾನು ಬದುಕ್ತೀನಿ, ಇಲ್ಲ ಅಂದ್ರೆ ನನಗೆ ಈ ಬದುಕೇ ಬೇಡ ಅನ್ನೋ ಒಂದು ಮನಸ್ಥಿತಿ ಉಳ್ಳವರು ಅವರು. ಹಾಗಾಗಿ ಅವರು ಹೇಳಿರೋದನ್ನ ಕಾಂಗ್ರೆಸ್ ಪಕ್ಷ ತಪ್ಪಾಗಿ ಅರ್ಥೈಸ್ಕೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಯಾವುದೇ ರೀತಿ ತಪ್ಪು ಮಾಡಲ್ಲ, 10 ಜನಕ್ಕೆ ತಿದ್ದಿ ಬುದ್ಧಿ ಹೇಳುವಂತವ್ರು ಅವರು. ಮತ್ತೆ ಈಗ ಪಕ್ಷನೂ ಕೂಡ ಅವ್ರು ಎಲ್ಲೂ ಮುಜುಗರಕ್ಕೀಡು ಮಾಡಿಲ್ಲ. ಅವ್ರ ಹೇಳಿಕೆ ಎಲ್ಲೂ ಪಕ್ಷಕ್ಕೆ ಮುಜುಗರ ಆಗಿಲ್ಲ. ಕಾರಣ ಏನಂದ್ರೆ ಅವರು ಒಂದು ತಪ್ಪು ಈ ತರ ಒಂದು ಆಗಿದೆ, ಅದನ್ನ ನೆಕ್ಸ್ಟ್ ಇದನ್ನ ಮಾಡಬೇಡಿ, ಅದನ್ನ ತಿದ್ಕೊಳ್ಳಿ. ಹೌದು, ಅದನ್ನ ಹೇಳಿದ್ದು ತಪ್ಪು ಅಂತಂದ್ರೆ ನಾವು ದಡ್ಡ ಅಂತಾನೆ ತಿಳ್ಕೊಬೇಕು. ಬುದ್ಧಿವಂತರು ಆದ್ರೆ ಆ ಒಂದು ಹೇಳಿಕೆನ ಒಪ್ತಾ ಇದ್ರು, ಹೇಳಿದ್ದಾರೆ. ಅವರು ಯಾವುದೇ ಒಂದು ನಿರ್ಣಯ ಮಾಡ್ಲಿ, ಏನೇ ಒಂದು ಮಾತಾಡ್ಲಿ, ಅದರಿಂದ ಒಂದು 10 ಕಾರಣ ಇರುತ್ತೆ. ಅದರಿಂದ ಒಂದು 10 ರೀತಿ ಒಳ್ಳೇದು ಆಗ್ಬೇಕು ಅನ್ನೋ ಒಂದು ಅಭಿಲಾಷೆ ಇರುತ್ತೆ. ಹಾಗಾಗಿ ಅವರು ಯಾವುದೇ ರೀತಿ ಪಕ್ಷಕ್ಕೆ ಮುಜುಗರ ಆಗೋ ತರ ಹೇಳಿಕೆ ಕೊಟ್ಟಿಲ್ಲ. ನನ್ನ ಪ್ರಕಾರ ಈಗ ಅರ್ಥ ಮಾಡ್ಕೊಂಡಿರೋರು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬಹುದು ಅಂತಾನೆ ಹೇಳ್ಬಹುದು. ಹೈಕಮಾಂಡ್ ಸೂಚನೆ ಅಂತ ಹೇಳ್ತಾರೆ. ಹೈಕಮಾಂಡ್ಗೆ ಹೇಳಿರ್ಬೋದು. ಹೈಕಮಾಂಡ್ ಇನ್ನೊಂದ್ಸರಿ ಪರಿಶೀಲನೆ ಮಾಡಬಹುದಿತ್ತು. ಆದ್ರೆ ಈಗ ಹೇಳಿಕೆ ಯಾರು ಏನ್ ತಿಳಿಸಿದ್ದಾರೆ ಅಂತ ಇದ್ರೆ ಅದು ತಪ್ಪಾಗಿ ಅರ್ಥ ಮಾಡ್ಕೊಂಡು ಅವ್ರಿಗೆ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ನಮ್ಮ ಎಲ್ಲರ ಒತ್ತಾಸೆನ ಹೌದು. ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಜೊತೆ ನಾವು ಕೂಡ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಈ ಮೂಲಕ ನಿಮ್ಮ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. KN ರಾಜಣ್ಣನವ್ರನ್ನ ಅವ್ರು ಕಳ್ಕೋಬಾರ್ದು. ಯಾಕೆಂದ್ರೆ ಅವರಿಗೆ ಅವರ ಹೃದಯದ ಒಂದು ಭಾಗ ಅಂದ್ರೆ ಒಂದು ಸಿದ್ದರಾಮಯ್ಯರ ಹೃದಯ ಅಂದ್ರೆ KNR ಅಂತಾನೆ ಹೇಳ್ಬೋದು. ನಾವು ದೇಹದಲ್ಲಿ ಒಂದು ಮುಖ್ಯವಾದದ್ದನ್ನ ಕಳ್ಕೊಂಡ್ರೆ ಅದು ಮತ್ತೆ ರಾಜ್ಯದಲ್ಲೇ ಕಷ್ಟ ಆಗಬಹುದು ಅಂತ ನಾವು ಅದು ವಾಸ್ತವತೆನೂ ಹೌದು, ಹೊಗಳಿಕೆ ಏನಲ್ಲ. ಹಾಗಾಗಿ ಅವ್ರು ಮತ್ತೆ ಈ ಜಾಗನ ಅವ್ರಿಗೆ ಕೊಡ್ಬೇಕು. ಒಂದ್ ವೇಳೆ ಇದು ಆಗದೆ ಇದ್ರೆ ಕೊಟ್ಟಾಗಿದೆ ಅಂದ್ರೆ ನಮ್ಮ ಎಲ್ಲರ ಒಂದು ಅಪೇಕ್ಷೆ ಏನಂದ್ರೆ ಅಧ್ಯಕ್ಷ ಸ್ಥಾನ ಕೊಡ್ಲಿ. ಯಾಕೆಂದ್ರೆ ಇಷ್ಟೆಲ್ಲ ನೋವುಂಡವರಿಗೆ ಇನ್ನೊಂದು ಒಳ್ಳೆ ಜಾಗ ಕೊಡ್ಲಿ ಅನ್ನೋದು ನಮ್ಮ ಒಂದು ಅಭಿಲಾಷೆ. ಪಕ್ಷದ ಅಧ್ಯಕ್ಷ KPCC ಅಧ್ಯಕ್ಷರನ್ನಂಗ್ ಮಾಡ್ಲಿ. ಯಾಕೆಂದ್ರೆ ಇಷ್ಟೊಂದು ಅವ್ರಿಗೆ ಇದೊಂದು ಅವಮಾನ, ಹಿನ್ನಡೆ, ಇದೆಲ್ಲ ಕಾರಣನೇ ಇಲ್ಲದೆ ಮಾಡಿರೋದ್ರಿಂದ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ಲೇಬೇಕು ಅವರು. ಅದು ನಮ್ಮೆಲ್ಲರ ಒಂದು ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಜಯಲಕ್ಷ್ಮಿ GK ಅಂತೇಳಿ, ಮಧುಗಿರಿ ಕ್ಷೇತ್ರದ KDP ಮೆಂಬರು. ಸನ್ಮಾನ್ಯ KNR ಆಶೀರ್ವಾದನೆ ಅದು ನಮ್ಗೆಲ್ಲರಿಗೂ ಕೂಡ.